ಅದೇ ರೀತಿ ಎಸ್ ಮತ್ತು ಡಿ ಸಿ ಜೊಯಿಂಟ್ಲಿ ಮೀಟಿಂಗ್ ಕೂಡ ನಾವು ಅವರು ಡಿ ಸಿ ಕಚೇರಿಯಲ್ಲಿ ಕರೆದಿದ್ರು, ಅದು ಕೂಡ ನಾವು ಭಾಗವಹಿಸಿದ್ವಿ. ಅದೇ ರೀತಿ ಈಗ ಮೈದಾನದ ಬಗ್ಗೆ ಪ್ರೊಟೆಸ್ಟ್ ಆಗಿದ್ದು ಬೃಹತ್ ಪ್ರತಿಭಟನೆ, ಅದರಲ್ಲಿ ಸಂಪೂರ್ಣ ಬೆಂಬಲದೊಂದಿಗೆ ಅದರಲ್ಲಿ ಭಾಗವಹಿಸಿ ಆ ಪ್ರೊಟೆಸ್ಟ್ ಅನ್ನು ಯಶಸ್ವಿಗೊಳಿಸಿದ್ವಿ. ಆ ಒಂದು ವಿಷಯದಲ್ಲಿ ನಮ್ಮ ಜಾಲತಾಣ ಸಮಿತಿಯವರು ಡಾಕ್ಯುಮೆಂಟ್ ತೋರಿಸಲಿಕ್ಕೆ ರೆಡಿ ಇರಲಿಲ್ಲ. ನಾವೆಲ್ಲ ಹೋಗಿ ಅವರಿಗೆ ಧೈರ್ಯ ತಂದಾಗ ಅವರು ಒಂದು ಡಾಕ್ಯುಮೆಂಟ್ ಕಾಪಿ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಆ ಒಂದು ಸಮಿತಿ ಇದೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವರು ಏನು ಡಾಕ್ಯುಮೆಂಟ್ ಸೆಂಟು ಡಾಕ್ಯುಮೆಂಟು ಮೀಡಿಯಾಗೆ ಕೂಡ ಇವತ್ತು ಕೆಲಸ ಆಗಿದೆ. ಇದೇ ರೀತಿ 19/4/2025 ಲೀಗ್ ನಾಯಕತ್ವ ತರಬೇತಿ ತಾರಾ ಶಾಲೆಗಳಲ್ಲಿ ಏನು ನಮ್ಮ ಹೊಸದಾಗಿ ನಾಯಕತ್ವ ಆಯ್ಕೆಯಾಗಿ ಬಂದಿತ್ತು, ಆ ನಾಯಕರಿಗೆ ತರಬೇತಿ ಶಿಬಿರವನ್ನು ನಡೆಸಿದೆ. 23/4/2025 ಪೆಹಲ್ಗಾಮ್ ಟೆರರ್ ಏನಾಗಿತ್ತು ಅದನ್ನು ಖಂಡಿಸಿ ಇಮಿಡಿಯೇಟ್ ಪ್ರೊಟೆಸ್ಟ್, ಕ್ಯಾಂಡಲ್ ಮಾರ್ಚ್ ಪ್ರೊಟೆಸ್ಟ್ 4 ಜಿಲ್ಲೆಗಳನ್ನು ಮಾಡಿದ್ವಿ. ಶಿವಮೊಗ್ಗ, ಸಾಗರ, ಭದ್ರಾವತಿ, ಶಿರಾಳಕೊಪ್ಪ ಈ 4 ಕಡೆಗಳಲ್ಲಿ ಅದೇ ರಾತ್ರಿ 8 ಗಂಟೆ 9 ಗಂಟೆ ಸುತ್ತಿಗೆ ನಾವೊಂದು ಕ್ಯಾಂಡಲ್ ಮಾರ್ಚ್ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ವಿ. ಇದೇ ರೀತಿ ವಕ್ಫ್ ಬಗ್ಗೆ ಏನು ಒಂದು ವಕ್ಫ್ ಅಮೆಂಡ್ಮೆಂಟ್ ಮಾಡ್ತಾ ಇರೋದನ್ನು ಖಂಡಿಸಿ ರಾಷ್ಟ್ರಾದ್ಯಂತ ಪ್ರತಿಭಟನೆಗಳನ್ನು ನಮ್ಮ ಸಮುದಾಯದ ವತಿಯಿಂದ ಹಮ್ಮಿಕೊಂಡಿದ್ವಿ. ಆ ರೀತಿಯ ಮುಸ್ಲಿಂ ಪರ್ಸನಲ್ ವತಿಯಿಂದ ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆ ನಡೆಸಿದ್ರು. ಆ ಪ್ರತಿಭಟನೆಯಲ್ಲಿ ಮತ್ತು ಅದೆಲ್ಲ ಹೋರಾಟದಲ್ಲಿ ಸಂಪೂರ್ಣ ಬೆಂಬಲದೊಂದಿಗೆ ನಾವು ಭಾಗವಹಿಸಿದ್ವಿ. ಅದೇ ರೀತಿ ಶಿರಾಳಕೊಪ್ಪದಲ್ಲೂ ಕೂಡ ನಾವು ಸಂಪೂರ್ಣ ಬೆಂಬಲ ಆಗಿನ ಮುಸ್ಲಿಂ ಪರ್ಸನಲ್ ಕೊಟ್ಟು ಅಲ್ಲೂ ಕೂಡ ಭಾಗವಹಿಸಿದ್ವಿ. ಸಾಗರದಲ್ಲೂ ಅದಕ್ಕೆ ನಾವು ಭಾಗವಹಿಸಿದ್ವಿ. ಅದೇ ರೀತಿ ಭದ್ರಾವತಿಯಲ್ಲೂ ಕೂಡ ಭಾಗವಹಿಸಿದ್ವಿ. ಮತ್ತು ಶಿವಮೊಗ್ಗದಲ್ಲಿ ನಡೆದಂತಹ ಬೃಹತ್ ಕಾರ್ಯಕ್ರಮದಲ್ಲಿ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಾಗಿದ್ದಂತಹ ನಮ್ಮ ಸ್ಟೇಟ್ ಜಿಲ್ಲಾ ಸೆಕ್ರೆಟರಿ ಅಫ್ಸರ್ ಪೇಟೆಗೆ ಆಹ್ವಾನಿಸಿ ಅವರು ಸ್ಪೀಚ್ ಕೂಡ ಮಾಡಿದರು. ಆ ಸ್ಪೀಚ್ಗೆ ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಅದೇ ರೀತಿ 21/5/2025 ಶಿವಮೊಗ್ಗ ಮತ್ತು ಶಿರಾಳಕೊಪ್ಪದಲ್ಲಿ ಕಾರ್ಯಕರ್ತರ ಹಾಗೂ ಸದಸ್ಯರ ಸಮಾವೇಶ 2 ಕಡೆ ನಡೆಸಿದ್ದು. ಇದೇ ರೀತಿ 28/5/2025 ಮೇ 28ರಲ್ಲಿ ನಮ್ಮ ವರ್ಕ್ಶಾಪ್ ಎಲೆಕ್ಷನ್ ವರ್ಕ್ಶಾಪ್ ಅಂತ ಹೇಳಿ ನಾವು ಚುನಾವಣಾ ನಿರ್ವಹಣಾ ತರಬೇತಿ ಕಾರ್ಯಾಗಾರ ಮಾಡಿದ್ವಿ, ನಮ್ಮ ಆಫೀಸಲ್ಲಿ ನಡೆಯಿತು. ಅದೇ ರೀತಿ ಏನೊಂದು ರಾಯಪುರದಲ್ಲಿ ಯಾವುದೋ ಒಂದು ಕಿಡಿಗೇಡಿ ಹೋಗಿಯಲ್ಲಿ ದೇವಸ್ಥಾನದ ಒಂದು ಕಲ್ಲನ್ನು ಬಿಸಾಕಿ ಗೊಂದಲ ಸೃಷ್ಟಿಯಾಗಿ ಅರೆಸ್ಟ್ ಆದಾಗ ಆ ಒಂದು ಇಶ್ಯೂಗೆ ತಗೊಳ್ಳಲಿಕ್ಕೆ ಇಲ್ಲಿನ ಶಾಸಕ ಬಿಜೆಪಿ ಚೆನ್ನಿ ಮತ್ತೆ ಅವರು ಸಹಕಾರರು ಈಶ್ವರಪ್ಪ ಅವರೆಲ್ಲ ಬಹಳಷ್ಟು ಮುಸ್ಲಿಂ ಗುಂಡಾಗಳು ಅಭಿವೃದ್ಧಿ ಅಂತ ಹೇಳಿದಾಗ ಅವರ ಒಂದು ಮನೆಗಳಿಗೆ ಡೆಮಾಲಿಷನ್ ಮಾಡಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆಯ ಆಯುಕ್ತರು ಸ್ಟೇಟ್ಮೆಂಟ್ ಕೊಟ್ಟಾಗ ನಮ್ಮ ಜಿಲ್ಲಾಧ್ಯಕ್ಷರು ಅದಕ್ಕೆ ಕ್ರಿಕೆಟ್ ಆಗಿ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದು ನಿಮ್ಮ ಮುಂದೆ 25/6/2025 ರಮೇಶ್ ಸಿದ್ದೇಗೌಡರನ್ನು ಕಾಂಗ್ರೆಸ್ನಿಂದ ವಜಾಗೊಳಿಸಬೇಕು ಮತ್ತು ಶಾಸಕ ಸ್ಥಾನವನ್ನು ವಜಾಗೊಳಿಸಬೇಕು ಅಂತ ಹೇಳಿ ಅವರು ಪ್ರೊಟೆಸ್ಟ್ ನಡೆಸಿತ್ತು. ಶಿವಮೊಗ್ಗದಲ್ಲಿ ಒಂದು ಪ್ರೊಟೆಸ್ಟ್ ನಡೆಸಿದೆ. 21/6/2025 ಪಕ್ಷದ ಸಂಸ್ಥಾಪನಾ ದಿನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಫಾರ್ಮೇಷನ್ ಡೇ 11 ಕಡೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಅದೇ ರೀತಿ 25/6/2025 ಇನ್ನೊಂದು ಕಲೆಕ್ಷನ್ ಇದೆ. 25/6/2025 ರಮೇಶ್ ಸಿದ್ದೇಗೌಡರನ್ನು ಅಮಾನತುಗೊಳಿಸಲು ಇನ್ನೊಂದು ಪ್ರೊಟೆಸ್ಟ್ ನಾವು ಮಾಡಿದ್ವಿ. ಈ ಧರ್ಮಸ್ಥಳದ ಏನು ಸೀರಿಯಲ್ ಒಂದು ಕಿಲಿಂಗ್ಸ್ ಮತ್ತು ರೇಪಿಂದು ಆಪರೇಷನ್ ಪಡಿಸಬೇಕು ಮತ್ತು ಅಲ್ಲಿ ಏನು ಸುವ್ಯವಸ್ಥೆ ಕಾಪಾಡಬೇಕು, ಪೊಲೀಸರು ಅಲ್ಲಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿ ಖಂಡಿಸಿ ಒಂದು ಬೃಹತ್ ಪ್ರತಿಭಟನೆ ಕೂಡ ನಾವು ನಡೆಸಿದ್ವಿ. ಆ ಪ್ರತಿಭಟನೆ ಶಿವಮೊಗ್ಗದಲ್ಲಾಗಿದೆ. 15/8/2020 ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಾವು 9 ಕಡೆಗಳಲ್ಲಿ ಸ್ವತಂತ್ರ ದಿನಾಚರಣೆಯ ಧ್ವಜಾರೋಹಣ ಕೂಡ ಮಾಡಿದ್ವಿ ಮತ್ತು CHK ಕಾರ್ಯಕ್ರಮ ಕೂಡ ಮಾಡಿದ್ವಿ. ಮತ್ತು ಅದೇ ರೀತಿ ನಮ್ಮ ಶಿವಮೊಗ್ಗ ನಗರದ ವಾರ್ಡ್ ನಂಬರ್ 35 ಸುಳ್ಯದಲ್ಲಿ ರಕ್ತದಾನ ಶಿಬಿರ ನಡೆಸಿ ಸುಮಾರು ಒಂದು 100ಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಿದರು. ಅದೇ ರೀತಿ 19/8/2025 ಶಿವಮೊಗ್ಗ ನಗರದ 31ನೇ ವಾರ್ಡ್ನ ಮೂಲಭೂತ ಸೌಕರ್ಯ ನಮ್ಮ ಯಾವುದೇ ಕ್ಯಾಬಿನ್ ಕೂಡ ಇಲ್ಲ, ಒಂದು ಸಮಿತಿ ಕೂಡ ಇಲ್ಲ. ಜನರು ನಮಗೆ ಬಂದರೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ
ಜಂಟಿ ಯೋಗಿ ಅವರಿಗೆ ಭೇಟಿಯಾಗಿ ಅಲ್ಲಿನ ಒಂದು ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿದೆ. ಅದೇ ರೀತಿ ಈದ್ಗಳ ಸಂದರ್ಭದಲ್ಲಿ ಏನು ಪಾಕಿಸ್ತಾನ ಅಂತ ಹೇಳಿ ಒಂದು ತಪ್ಪು ಒಂದು ತಿರುಚಿ ಸ್ಲೋಗನ್ಗಳನ್ನು ತಿರುಚಿ ಮುಸಲ್ಮಾನರಿಗೆ ಒಂದು ಕೇಸ್ ಹಾಕಿ ಒಳಗಡಿಸುವಂತ ಒಂದು ಷಡ್ಯಂತ್ರ ಮಾಡಿದ ಸಂಘ ಪರಿವಾರದಿಂದ ಆ ಒಂದು ಷಡ್ಯಂತ್ರಕ್ಕೆ ಉತ್ತರವಾಗಿ ನಮ್ಮ ಹೌಸ್ ಅವರು ಹೌಸ್ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೇ ರೀತಿ ನಾವು ಹೋಗಿ ಅವರಿಗೆ ಎಸ್ ಪಿಗೆ ಭೇಟಿಯಾಗಿ ಅವರಿಗೆಲ್ಲ ಮಾತನ್ನು ಅವರಿಗೆ ತಿಳಿಸಿ ಈ ಥರ ಅಲ್ಲ ಈ ಥರ ಅಂತ ಹೇಳಿ ಅವ್ರಿಗೆ ಹೇಳಿದಾಗ ಅವರು ಕೂಡ ಹೇಳಿದ್ರು, ಆಯಿತು ನಾವು ತನಿಖೆ ಮಾಡ್ತಾ ಇದ್ದೀವಿ, ಯಾರು ತಪ್ಪಿಸ್ತಾರೆ ಅವರಿಗೆ ಮಾತ್ರ ನಾವು ಶಿಕ್ಷೆ ಒಳಪಡಿಸ್ತೀವಿ. ಮತ್ತೆ ಅದು ಒಂದು ಏನು ಆಡಿಯೋ ಬಂದಿತ್ತು, ಸ್ಲೋಗನ್ ಆಡಿಯೋ, ಅದನ್ನು ಕೂಡ ನಾವು ಲ್ಯಾಬಿಗೆ ಕಳಿಸಿದ್ವಿ ಅಂತ ಹೇಳಿದ್ರು. ಅದೇ ರೀತಿ 18/9/2025 ಸಾಗರದಲ್ಲಿ ನಾಯಕರ ಸಭೆ ಲೀಡರ್ಸ್ ಮೀಟ್ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ನಮ್ಮ ಸ್ಟೇಟ್ ಸೆಕ್ರೆಟರಿ ಮತ್ತೆ ಶಿವಮೊಗ್ಗದ ಉಸ್ತುವಾರಿಯಾದಂತಹ ಅಕ್ರಮಗಳನ್ನು ಭಾಗವಹಿಸಿದರು. ಅದೇ ರೀತಿ 30/10/2025 ಪ್ರವೇಶ ಭಾಷಣಕಾರ ಕನ್ನಡ ಪ್ರಭಾಕರ್ ಬಗ್ಗೆ ಜಿಲ್ಲೆಗೆ ಭಾರತದಂತೆ ನಿಷೇಧ ಹೇರಬೇಕು ಅಂತ ಹೇಳಿ ಮತ್ತೆ ಶಾಂತಿ ಕಾಪಾಡಲು ಡಿಸಿಗೆ ಮನವಿಯನ್ನು ಕೂಡ ಕೊಟ್ಟಿದೆ. ಇದೇ ರೀತಿ 1/11/2025 4 ಕಡೆಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ಸಿಎನ್ಸಿ ಕಾರ್ಯಕ್ರಮ ಮಾಡಿದೆ. ಇದೇ ರೀತಿ ಸಿಟಿ ಬಸ್ ಹಾವಳಿಗೆ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಬಲಿಯಾದಾಗ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಶಿವಮೊಗ್ಗದಲ್ಲಿ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ಏನಂತ ಹೇಳಿದ್ರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಿಟಿ ಬಸ್ ನಡೀತಾ ಇದೆ, ಖಾಸಗಿ ಸಿಟಿ ಬಸ್, ಅದಕ್ಕೆ ಪರವಾನಗಿ ಅವರು ನಡೆಸ್ತಾ ಇದ್ದಾರೆ. ಅವ್ರಿಗೆ ಎಫ್ಸಿನೂ ಇಲ್ಲ, ಏನೂ ಇಲ್ಲ, ಡಕೋಟಾ ಬಸ್ ತಗೊಂಡ್ಬಂದು ಇಲ್ಲಿ ಜನರಿಗೆ ಸಾಯಿಸ್ತಾ ಇದ್ದಾರೆ, ಅವರು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಅದೇ ರೀತಿ ಸಾಗರದಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಲು ನಗರಸಭಾ ಪೌರಾಯುಕ್ತರಿಗೆ ಮನವಿಯನ್ನು ಕೂಡ ಕೊಟ್ಟಿದೆ. ಇದೇ ರೀತಿ 20/11/2025 ಶಾಸಕ ಚೆನ್ನೈಯವರು ಒಂದು ಆನಂದನಗರದಲ್ಲಿ ನಡೆದಂತಹ ವೈಯಕ್ತಿಕ ವಿಚಾರದಲ್ಲಿ ಗಲಾಟೆಯನ್ನು ಹಿಡ್ಕೊಂಡು ಕೋಮು ಗಲಭೆ ಎಂದು ಹೇಳಿ ತಿಳಿಸಲು ನೋಡಿದಾಗ ಅಲ್ಲಿನ ಸದಸ್ಯರನ್ನು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಮೂಲಕ ಹೇಳಿ ಮತ್ತೆ ಅಲ್ಲಿ ಹೋಗಿ ನಾವು ಏನು ನಮ್ಮ ಒಂದು ಸಾಧ್ಯ ಆಗಿದೆ ಅದನ್ನು ಮಾಡಿ ಅದನ್ನು ಕೋಮು ಗಲಭೆ ಆಗದಂತೆ ತಡೆದು ಮತ್ತೆ ನಂತರ ಪೊಲೀಸ್ ರಿಪೋರ್ಟ್ ಕೂಡ ಬಂತು. ಅದು ವೈಯಕ್ತಿಕ ವಿಚಾರದಲ್ಲಿ ಆಗಿರುವಂತಹ ಗಲಾಟೆ ಕೋಮು ಗಲಭೆ ಅಲ್ಲ ಅಂತ ಹೇಳಿ ಅದನ್ನು ಕೂಡ ಶಾಂತವಾಯಿತು. 21/11/2025 ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ದೇಶಕರ ಬಾಣಂತಿ ಮರಣ ಹೊಂದಿದ್ರು. ಅದಕ್ಕೆ ಪರ್ಯಾಯವಾಗಿ ಯಾರು ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ರು ಅವರಿಗೆ ಕೂಡಲೇ ಅಮಾನತು ಮಾಡಬೇಕು, ಅವ್ರ ಮೇಲೆ ಕಾನೂನು ಮೊಕದ್ದಮೆ ಮಾಡಬೇಕು ಅಂತ ಹೇಳಿ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ನಂತರ ಮೆಗನ್ ಆಸ್ಪತ್ರೆಯಲ್ಲಿ ಒಂದು ಮೀಟಿಂಗ್ ನಡೀತು. ಆ ಮೀಟಿಂಗ್ ಅಲ್ಲಿ ನಮ್ಮ ಇಲ್ಲಿನ DHO ಜಿಲ್ಲಾ ಆರೋಗ್ಯಾಧಿಕಾರಿ ಜೊತೆಗೆ ಮತ್ತೆ ಅಲ್ಲಿನ ಸಿಮ್ಸ್ ಏನು ಮೆಗನ್ ಆಸ್ಪತ್ರೆ ನಡೆಸ್ತಾ ಇದೆ ಆ ಸಿಮ್ಸ್ನ ಡೀನ್ ಮತ್ತೆ ಅದೇ ರೀತಿ ಅಲ್ಲಿನ ಪ್ರಮುಖ ಡಾಕ್ಟರ್ಸ್ಗಳು ಸೇರಿಕೊಂಡು ಮತ್ತೆ ನಾವು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಮೀಟಿಂಗ್ ಮಾಡಿ ಆ ಮೀಟಿಂಗ್ ಅಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ವಿ. ಏನಂತ ಹೇಳಿದ್ರೆ ಅದನ್ನ ಪಕ್ಕದಲ್ಲಿರುವಂತಹ ಒಂದು ಆಸ್ಪತ್ರೆ ಡಾಕ್ಟರ್ಸ್ನ ಒಂದು ಟೀಮ್ ಮಾಡಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ತನಿಖೆಗೆ ನಾವು ಕೊಡ್ತೀವಿ ಅಂತ ಹೇಳಿ ಅವತ್ತೇ ಒಂದು ಮೀಟಿಂಗ್ ಅಲ್ಲಿ DHO ಪಾಸ್ ಮಾಡಿ ಅದನ್ನು ನೇಮಕವನ್ನು ಮಾಡಿದ್ರು. 5 ಜನ ವೈದ್ಯರನ್ನು ನೇಮಕ ಮಾಡಿ ಇನ್ವೆಸ್ಟಿಗೇಷನ್ ಕೂಡ ಕಳಿಸಿದ್ರು. ನಂತರ 2/12/2025 ಅದೇ ವಿಚಾರದಲ್ಲಿ ನಾವು DCಗೆ ಕೂಡ ಭೇಟಿ ಮಾಡಿ ಇವರಿಗೆ ಯಾರು ಮರಣ ಹೊಂದಿದ್ದಾರೆ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿ ಹೋಗಿ ನಾವು ಮನವಿಯನ್ನು ಕೊಟ್ಟು ಆಗ್ರಹಿಸಿದ್ವಿ. 6/12/2025 ಬಾಬರಿ ಮಸ್ಜಿದ್ ಶಹೀದ್ ಆದ ದಿನ, ಫ್ಯಾಸಿಸ್ಟ್ ವಿರೋಧಿ ದಿನ ಅಂತ ಹೇಳಿ ನಾವು ಆಚರಿಸ್ತೀವಿ. ಅದನ್ನು ಜಿಲ್ಲಾ ಕಚೇರಿಯಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ವಿ. ಅದೇ ರೀತಿ 12/1/2026 ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಭದ್ರಾವತಿಯಲ್ಲಿ 12 ಜನ ಪಕ್ಷಕ್ಕೆ ಸೇರ್ಪಡೆ ಮಾಡಿದರು. ಸೇರ್ಪಡೆ ಕಾರ್ಯಕ್ರಮ ಮಾಡಿದರು. 14/1/2026 KSRTC ಬಸ್ ಚಾಲಕನ ಅಜಾಗ್ರತೆಯಿಂದ ತೀರ್ಥಹಳ್ಳಿ ಸಮೀಪ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ 5 ದುರ್ಮರಣ ಹೊಂದಿದ್ರು ಮಕ್ಕಳು ಸೇರಿ. ಅದಕ್ಕೆ ಸೂಕ್ತ ಪರಿಹಾರ
ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಮತ್ತೆ ಅವರಿಗೆ ಇಲ್ಲಿ ನಮ್ಮ ಶಿವಮೊಗ್ಗದ ಮೆಗಾ ಆಸ್ಪತ್ರೆಗೆ ಏನು ಆ ತೀರ್ಥಹಳ್ಳಿಯ ಒಂದು ಶವಗಳು ಇಲ್ಲಿ ಬಂದಿದ್ವಿ, ಅದನ್ನು ಟೋಟಲಿ ಕಾನೂನಿನ ಸಹಾಯ ನೋಡೋ ಕೂಡ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ನಾವು ನೀಡಿ ಆದಷ್ಟು ಬೇಗ ಇದರಿಂದ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿಯನ್ನು ಕಳಿಸ್ಕೊಟ್ಟಿದ್ವಿ. 21/1/2026 ಚರಂಡಿಯಲ್ಲಿ ಅವೈಜ್ಞಾನಿಕವಾಗಿ ವಿದ್ಯುತ್ ಕಂಬಗಳು ತೆರವುಗೊಳಿಸಲು ತಹಸೀಲ್ದಾರ್ಗೆ ಭದ್ರಾವತಿ ಸಮಿತಿಯಿಂದ ಮನವಿ. 26/1/2026 ಜಿಲ್ಲೆಯ 3 ಕಡೆಗಳಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ, ಸಿಹಿ ಹಂಚಿಕೆ ಕಾರ್ಯಕ್ರಮ ಭಾಗವಹಿಸಿ. 3/2/2026 ಎಸ್ಐ ಮ್ಯಾಪಿಂಗ್ ಇದು ಹೆಚ್ಚಾಗಿ ಸಾಗರದಲ್ಲಿ ನಡೆದಿದೆ. ಸಾಗರ, ಭದ್ರಾವತಿ, ಶಿವಮೊಗ್ಗ ಈ 3 ಕಡೆಗಳಲ್ಲಿ ಬಹಳಷ್ಟು ನಾವು ಮ್ಯಾಪಿಂಗ್ಗಳನ್ನು ಮಾಡಿದ್ವಿ, ಕೆಲವೊಂದು ಬಾಕಿಗಳು ಕೂಡ ಇದೆ. 23/7/2026 ಜನತಾ ಬಜೆಟ್ಗೆ ಆಗ್ರಹಿಸಿ ಪತ್ರಿಕಾಗೋಷ್ಠಿ. 22/2/2026 ರಾಷ್ಟ್ರಾಧ್ಯಕ್ಷರಾದಂತಹ ಎಂ.ಕೆ. ಫಡ್ನವೀಸ್ ಬಿಡುಗಡೆ ಸಂದರ್ಭದಲ್ಲಿ ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ರ್ಯಾಲಿ ನಡೆಸಿ ಅಲ್ಲಿ ಸಿಹಿ ಹಂಚಿಕೆ ಕಾರ್ಯಕ್ರಮವನ್ನು ಕೂಡ ನಾವು ನಡೆಸಿದ್ವಿ ಮತ್ತು ನಮ್ಮ ರಾಷ್ಟ್ರ ನಾಯಕರು ಬಿಡುಗಡೆ ಆಗಿದ್ದಾರೆ ಅಂತ ಸಿಹಿ ಸುದ್ದಿ ಕೂಡ ಜನರಿಗೆ ತಲುಪಿಸಿದ್ವಿ. 4/5/2026 ಭಾರಿ ಮಳೆಯಿಂದಾಗಿ ಶಿವಮೊಗ್ಗ ನಗರದ ಹಲವಾರು ಕಡೆ ನೀರು ತುಂಬಿ ಅವಾಂತರ ಸೃಷ್ಟಿಯಾದಾಗ ಈ ಯಾರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕ್ಲೀನಿಂಗ್ ಮಾಡಿದ್ರೆ ಏನು ನಿರ್ಲಕ್ಷ್ಯ ವಹಿಸಿದ ಅವರ ಮೇಲೆ ಕಾನೂನು ಕ್ರಮಕ್ಕೆ ಮತ್ತೆ ಯಾರಿಗೆ ಲಾಸ್ ಆಗಿದೆ ಅವರಿಗೆ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಮನವಿ ಕೊಟ್ಟಿದ್ವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ. 17/5/2026 ದ್ವೇಷ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದು ಅದಕ್ಕೆ ಜಿಲ್ಲಾದ್ಯಂತ ನಿರ್ಬಂಧ ಹೇರಿ ಮತ್ತು ಜಿಲ್ಲೆಯಲ್ಲಿ ಶಾಂತಿ ಕಾಪಾಡಲು ಎಸ್ಪಿಗೆ ಮನವಿ ಕೊಟ್ಟಿದ್ವಿ. 18/5/2026 ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ PUC ಟಾಪರ್ಸ್ಗಳಿಗೆ ಸನ್ಮಾನ ಮಾಡಿ. 10/5/2026 ಟಿಪ್ಪು ಸುಲ್ತಾನ್ ನೆನಪು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮಗೆ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಟಿಪ್ಪುನಗರ ವಾರ್ಡ್ ಮತ್ತು ಜಿಲ್ಲೆನಗರ ವಾರ್ಡ್ ಸೇರ್ಕೊಂಡು ಮಾಡಿರುವಂಥದ್ದು. ಅಂದ್ರೆ ಈ ಕಾರ್ಯಕ್ರಮ ಒಂದು ಸಾಹಸ ಅಂತ ಹೇಳ್ಬೋದು, ಪರ್ಮಿಷನ್ ಸಿಕ್ಕಿರಲಿಲ್ಲ, ಆದರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ನಡೆಸಿಕೊಟ್ಟಿದ್ದಾರೆ. ಟಿಪ್ಪು ನೆನಪು ಕಾರ್ಯಕ್ರಮ. 26/5/2025 ಸಂಘ ಪರಿವಾರದ ಕೇಸನ್ನು ಹಿಂಪಡೆದನ್ನು ವಿರೋಧಿಸಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದೆ. ಮತ್ತೆ ಅದೇ ರೀತಿ ಗೋರಕ್ಷಣೆ ರೂಪದಲ್ಲಿ ಗುಂಡಾಗಿರಿ ಇರುತ್ತಲ್ಲ ಅದನ್ನು ಖಂಡಿಸಿ ಕೂಡ ಅದರಲ್ಲೇ ಸೇರಿಕೊಂಡು 2 ಕಡೆ ಪ್ರತಿಭಟನೆ ಮಾಡಿದೆ, ಒಂದು ಭದ್ರಾವತಿ, ಇನ್ನೊಂದು ಶಿವಮೊಗ್ಗ. ಇನ್ನೊಂದು 30/5/2026 ಏನು ಹೈಕೋರ್ಟ್ ಸಂಚಾರಿ ಪೀಠ ಮಂಗಳೂರಿಗೆ ಕೊಟ್ಟಿದ್ದಾರೆ. ಈ ಮಂಗಳೂರಿಗೆ ಹೋಗಲಿಕ್ಕೆ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಶಿವಮೊಗ್ಗಕ್ಕೆ ಕೊಟ್ಟರೆ ಎಲ್ರಿಗೂ ಅನುಕೂಲ ಆಗಿದೆ. ಶಿವಮೊಗ್ಗದಲ್ಲಿ ಎಲ್ಲ ಮಾರ್ಗದ ಎಲ್ಲ ತರಹದ ಒಂದು ವ್ಯವಸ್ಥೆ ಇದೆ. ಟ್ರಾವೆಲ್ ಮಾಡಲಿಕ್ಕೆ ಏರ್ಪೋರ್ಟ್ ಇದೆ, ಟ್ರೈನ್ ಇದೆ, ಬಸ್ ಇದೆ, ಕಾರ್ ಇದೆ, ಎಲ್ಲ ಒಂದು ಟ್ರಾವೆಲ್ ಚೆನ್ನಾಗಿದೆ ಅಂತ ಹೇಳಿ ಇದು ಕೊಡಿ ಅಂತ ಹೇಳಿ ಒಂದೇನು ಇಲ್ಲಿ ಶಿವಮೊಗ್ಗದ ಭಾರತ ಫೌಂಡೇಶನ್ ವತಿಯಿಂದ ಪ್ರತಿಭಟನೆ ನಿರಂತರವಾಗಿ ಅವರು ಧರಣಿಯನ್ನು ಕೊಟ್ಟಿದ್ದು ಅದನ್ನು ಬೆಂಬಲಿಸಿ ಸಂಪೂರ್ಣ ಬೆಂಬಲದೊಂದಿಗೆ ನಮ್ಮ ಜಿಲ್ಲಾಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಅದರಲ್ಲೂ ಭಾಗವಹಿಸಿ ಶಿವಮೊಗ್ಗಕ್ಕೆ ಹೈಕೋರ್ಟ್ ಪೀಠವನ್ನು ನೀಡಬೇಕು ಅಂತ ಹೇಳಿ ನಾವು ಆಗ್ರಹಿಸಿದ್ದೇವೆ. ಇದು ನಮ್ಮ ರಿಪೋರ್ಟ್.